ಅವಳು ಮುಂಚೆ ಬರ್ಲಿಲ್ವೇನೆ ಅಮ್ಮಯ್ಯ? ಹ್ಞೂ ಹೇಳ್ಬಿಟ್ಟೆ ಬಂದೆ, ಬಾರಿ ಜೊತೆಗೆ ಹೋಗೋಣ ಅಂತಂದ್ರೆ ಇಲ್ಲ ನಡಿ ಒಂದೀಟ್ ಕೆಲಸ ಆಯ್ತು ಮುಗಿಸ್ಕೊಂಡ್ ಬರ್ತೀನಿ ಅಂತಂದ್ಲು. ಅದಕ್ಕೆ ನಾನು ಅದೇ ಬಂದೆ. ಓ ಮತ್ ನೋಡ ಅಂತ ತಕ್ಕ ನಿಂಗೆ ಯಾವ್ದು ಬೇಕಾ ಅದು ತಕಳೆ ಅಮ್ಮಯ್ಯ. ಓ ಏನೆಲ್ಲ ಇವಾಗ್ಲೇನೇನು ಬಟ್ಟೆ ಇನ್ನ ಮದ್ವೆಗೂ ಎಂಗೇಜ್ಮೆಂಟ್ಗೆಲ್ಲ ಈಗ್ಲೇ ತೆಗಿತಿದ್ದೀರಾ ಅಥವಾ ಹೆಂಗೆ ಅಂತ? ಓ ಈಗ ಬೇರೆ ತಿರುಗಿ ಮದ್ವಿಗೆ ಬೇರೆ ಇನ್ನ. ಓ ಎರಡೆರಡು ಕಿತ್ತ ತೆಗಿ ಹೇಳಮ್ಮ ಈಗ್ಲೇನೆ. ಈಗಲೇ ಮದ್ವೆಗೂ ಬೇಕಾದ್ರೆ ಈಗಲೇ ತಕೊಂಬಿಡು, ಎಂಗೇಜ್ಮೆಂಟ್ಗೂ ಈಗ್ಲೇನೆ. ನೀವು ಇನ್ನೊಂದ್ಸರಿ ಏನು ಬಟ್ಟೆ ಕರ್ಸೋದು ಇಲ್ಲ, ನಾವು ಬಟ್ಟೆ ತೆಗಿಯಕ್ಕೆ ಹೋಗೋದು ಇಲ್ಲ. ಅದಕ್ಕೆ ಅಂತಾನೆ ಅಲ್ವೇ ನಮ್ಮಯ್ಯಪ್ಪ ಎಲ್ಲ ಇಲ್ಲಿಗೆ ತರಿಸಿರೋದು. ಅದೇ ಮತ್ತಿಗೆ ನಾನು ಹಂಗೆ ಅನ್ಕೊಂಡು ಇದೇನಪ್ಪ ಎಂಗೇಜ್ಮೆಂಟ್ಗೆಲ್ಲ ಬಟ್ಟೆ ತೋರ್ಸೋರಲ್ಲ ಒಳ್ಳೆ ಮದ್ವೆಗೆ ತೋರಿಸ್ದಂಗೆ ಅಂತಾನ. ಇಲ್ಲ ಹೇಳೆ, ಎಂಗೇಜ್ಮೆಂಟ್ಗೆ ಏನು ತೆಗಿ ಅಂತದ್ದೇನು ಇರ್ತಿರ್ಲಿಲ್ಲ. ಆಗ ಅವಳು ಪೂಜೆಗೆ ಒಂದು ಜೊತೆ ಬಟ್ಟೆ ತಗೋಬೇಕಾಗಿತ್ತು ಅಷ್ಟೇ, ನಮ್ಗೇನು ಇರವೇ ಸಾಕಾಗಿದ್ವು. ಇನ್ನು ಅಮ್ಮಯ್ಯಪ್ಪ ಇಲ್ಲ ಇಲ್ಲ ಕೊಡ್ಸೋರ್ಗೆಲ್ಲ ಈಗಲೇ ಕೊಡ್ಸ್ಬಿಟ್ರಿ, ತಗೊಳೋರೆಲ್ಲ ಮದ್ವೆಗೆ ಹೊಲ್ಸ್ಕೊಂಬಿಡ್ಲಿ ಒಂದೇ ಸರಿ ಅಂತೇಳಿ ತರ್ಸವ್ರೆ. ನೋಡ್ರಿ ಎಂತ ಬೇಕಂತ ತಗೊಳ್ರಿ. ಮತ್ತೀಗ ಎಷ್ಟು ತಗೊಳ್ಳಿಲ್ಲ ತಕ ನಾನು ತಗೊಳ್ಳಿ, ನಿಂಗೆ ಎಷ್ಟು ಬೇಕಾ ಅಷ್ಟು. 2 ತಕಂತೀಗ 3 ತಕಂತೀಗ ನೋಡು. ಅಯ್ಯ ನಾನು ಸುಮ್ಮನೆ ಅಂದು ಹೇಳು, 1 ತಕೊಂತೀನಿ ಸಾಕು ನನಗೆ ದಾರೆ ಮುರ್ತುಕ್ಕಿ. ತಕಳೆ ಅಮ್ಮಯ್ಯ ತಕಳೆ, ಇನ್ನೂ 2 ಹೆಚ್ಚಾಗೇನೆ. ಹೆಂಗೂ ತಗೊಳೋದೇ ಉಂಟಂತೆ, ಇನ್ನೇನು ಮಾಡೋಕ್ಕಾಗ್ತತೆ, ಎಲ್ಲ ಅದೇ ಖರ್ಚಿನಾಗೆ ಆಗಲಿ ಅಂತ. ಬೇಡ ಬೇಡ, ನನ್ನ ತಗೋ ಮಸ್ತಗವೆ ರೇಷ್ಮೆ ಸೀರೆನಿ, ಅವೇ ಉಟ್ಕೊಂಬಲ್ಲ. ಸುಮ್ಮನೆ ತಗೊಂಡು ಯಾಕೆ ಅಲ್ಲಿ ಇಕ್ಕೊಂಡು 1 ತಗೊಂತೀನಿ ತಕ ದಾರೆ ಮುರ್ತುಕ್ಕಿ. ಎಂಗೇಜ್ಮೆಂಟ್ಗೆ ಏನು ಬೇಡ ನನ್ಗೆ ಅವಿ. ಓ ಬಟ್ಟೆ ಶಾಪಿಂಗ್ ಬೋಲ್ ಜೋರಾಗಿ ನಡಿತೈತಿಲ್ಲ ತಕಯ್ಯ. ಬಾರೆ ಮಂಜಮ್ಮ ಯೋಟದ್ ಕಾಯೋದು ತಕ ಬಾ ನೀನು. ಓ ಅದಕ್ಕೇನೇನು ಮಾಮಂಗೊಂದಿದ್ದು ಮದ್ವೆಗೆಲ್ಲ ಈಗಲೇ ತೆಗಿತಿದ್ದೀರಂತೆ ಬಟ್ಟೆನಾ? ಹ್ಞೂ ಕಣೆ, ಇನ್ನೇನು ಎಂಗೇಜ್ಮೆಂಟಿಗೆ ಬೇರೆ ಮದ್ವೆಗೆ ಬೇರೆನಾ? ತೆಗಿ ಹೇಳು ನಿಂಗೆ ಯಾರು ಬೇಕಾದ್ರು ದಾರೆ ಮುರ್ತುಕ್ಕೆ ಅರ್ಶನಕ್ಕೆ, ಆಮೇಲೆ ಎಂಗೇಜ್ಮೆಂಟಿಗೆ ತಗೊಂಡಂಗಿದ್ರೆ ತಕಳೆ. ಓ ಸೀರೆಗಳೆಲ್ಲ ಭಾರಿ ಹೈ ಕ್ವಾಲಿಟಿ ಬೇ ತರಿಸಿದೀಯ. ಎಲ್ಲ ಸಂದಕವು ಕಣಕಯ್ಯ. ಮದ್ವೆಗಿನೇನು ಅಂಥವಿಂಥವು ಕೊಡೋಕ್ಕಾಗ್ತತಾ? ತಕ ಹೇಳು ಇನ್ನು ಯಾವಾಗನ ಕೊಡೋದೈತ? ಹಂಗಾರೆ ಮದುವೆ ಗುರ್ತು ಯಾವಾಗ ಹಾಕ್ಸಿದ್ದೀರಿ? ಈಗ ನಮ್ಮ ಇವಾಗ ನಿಶ್ಚಿತಾರ್ಥ ಮಾಡ್ಕೊಂಬತ್ತಿದ್ದಂಗಲ್ಲೇ ಒಂದು 15 ದಿವಸನೂ ಇರ್ತತೋ ಇರೋದು. ಅದಕ್ಕೆ ಬಟ್ಗಳು ಅಲ್ಸ್ಕೊಂಬಿಡೋಣ ಮೊದಲು ಅಂತೇಳಿ ತೆಗ್ದಿದ್ದೀವಿ. ಈ ತಿಂಗಳೊಳಗೆ ಎಲ್ಲ ಆಗೋಗ್ಬಿಡ್ಬೇಕು ಕಣೆ. 3 ಡೇಟ್ ಕೊಟ್ಟವ್ರೆ. ನಿಶ್ಚಿತಾರ್ಥ ಆದ್ಮೇಲೆ ಮದುವೆ ಗುರ್ತು ಹಾಕ್ತೀವಿ ನಾವೇನೆ, ಯಾವ ದಿನ ಅಂತೇಳಿ. ಒಳ್ಳೇದಾಯ್ತು ಬಿಡು. ಮತ್ತಿಗೆ ಸೂರ್ಯ ಎತ್ತೋದ ಈಗ ಅಮ್ಮ? ಈಗ ಹುಡುಗಿಗೆ ಬಟ್ಗಳು ಕೊಡ್ಸಕ್ಕೆ ಹೋಗಿದ್ದೆ, ಎಂಗೇಜ್ಮೆಂಟಿಗೆ ಮಾತ್ರ ತೆಗಿಯೋಕೆ ಹೋಗೋಣ. ಹುಡುಗಿಗೆ ಇನ್ನು ನಾವೇನು ಮದ್ವೆಗೆ ತೆಗ್ದಿಲ್ಲ. ಎಂಗೇಜ್ಮೆಂಟ್ ಮುಗಿದ್ಮೇಲೆ ಬೇಕಾರೆ ಕರ್ಕೊಂಡೋಗಿ ಕೊಡ್ಸಿರ ಆಗ್ತತೆ. ಇವಾಗ ಹೋಗಿ ಇವನು ತಗೋಬೇಕಾಗಿತ್ತಲ್ಲ, ಇವನಿಗೇನು ತಗೊಂಡ ಬಿಟ್ಟನ ಗೊತ್ತಿಲ್ಲ ಮತ್ತಯ್ಯೆ. ಆ ಹುಡುಗಿಗೆ ಒಬ್ಳು ಕೊಡ್ಸ್ಬೋರಗಪ್ಪ ಅಂತ ಕಳಿಸಿದ್ದೆ. ಹೋಗಿ ಬಟ್ಟೆ ಎಲ್ಲ ಕೊಡಿಸಿ ಏನೇನು ಬೇಕೋ ಎಲ್ಲ ಕೊಡ್ಸ್ಕೊಂಡು ಬಂದವನು ಇವಾಗ. ಹಂಗಾರೆ ಎಂಗೇಜ್ಮೆಂಟಿಗೆ ಹುಡುಗಿಗೆ ಸೀರೆ ತೆಗೆದ್ರಿ ಅಂದ್ರಿ? ಹ್ಞೂ ಕಣೆ, ಅವಳು ಹೊಲ್ಸ್ಕೊಂಬದು ಬ್ಯಾಡ್ವಿ. ಮತ್ತು ನನಗೊಂದು ಎಂಥದನ್ನ ಸಂದಕಿರೋದು ನೋಡಮ್ಮ. ನಾವೇನು ನೋಡೋದಿಲ್ಲ, ನಿಮ್ಗೆ ಇಷ್ಟ ಬಂದಿದ್ದು ಯಾವ್ದನ್ನ ತಕ, ಸ್ಯಾನೆ ದನ ತಕ ಕಮ್ಮಿ ದನ ತಕ, ನಿಮ್ಗೆ ಯಾವ್ದು ಒಪ್ಪಿಗೆ ಆಗ್ತತ ಅದು. ಒಟ್ನಾಗ ಮದುವೆ ಅಷ್ಟೊತ್ತಿಗೆ ಎಲ್ಲ ಹೊಲ್ಸಿ ಇಕ್ಕಳ್ರಿ. ನೋಡಮ್ಮ ಈ ಸೀರೆ ತಕೊಂತೀಗೆ ನಮ್ಮ, ನೀನು ಚಂದ ಕಾಣಿಸ್ತತೆ, ಒಂಥರ ಪಾಚಿ ಗ್ರೀನು. ಹ್ಞೂ ಚೆನ್ನಾಗಿದ್ದಂಗೆ ಐತಿ, ಇದೇ ಇರಲಿ ಕಣೆ ನನಗೆ. ಉಟ್ಕೊಳಕ್ಕೂ ಚಂದಕ್ಕೈತಲ್ಲ, ಮೆತ್ತಿಗೆ ಸ್ಯಾನೆ ಭಾರ ಇಲ್ದಂಗೂ ಐತೆ, ಬಾಡ್ರೂ ಸಣ್ಣದಾಗೆ ಐತಿ. ಇದೇ ಇರಲಿ ಬಿಡಿ ಅಮ್ಮಯ್ಯ. ಸ್ಯಾನೆ ಆಗ್ಲೂಕಿರೋ ಬಾಡ್ರೂ ಬೇಡ, ಏನು ಬೇಡ, ನನಗೆ ಓದ್ಕೊಂಡು ತಿರ್ಗೋಕ್ಕಾಗಲ್ಲ. ಅದಕ್ಕೇನೆ ಒಂಥರ ಮೆಂತೆ ಕಲರ್ ಇದ್ದಂಗೂ ಐತಿ, ಚೆನ್ನಾಗೈತಿ. ಇದೇ ತಗೊಳಮ್ಮ ನಿನಗೆ. ಕೆಂಪು ಮಸ್ತಾಗವೆ, ಏನು ಉಟ್ಕಂತಿ ಯಾವಾಗಲೂ ಕೆಂಪುವೇನೆ. ತಗೊಂಡವೆಲ್ಲ ಒಂದು ಕಡೆ ಕಿಕ್ರಿ, ಎಲ್ಲ ತಿರ್ಗಾ ಅದ್ರಕ್ಕೆ ಬೆರಕೆ ಮಾಡಿಕ್ಬೇಡ್ರಿ. ಮತ್ಕೊಳ್ಳೆ ಅದ್ ಕಡೆ ಕಿಕ್ಕಿ ಅದ್ರ ಮೇಲ್ಕಿ ಕೊಡ್ರ ಕೈಲಿ. ನಾನು ಈ ಕಡೆ ಇಟ್ಕೊಂಡಿರ್ತೇನೆ, ಕೊಡ್ರಿ. ಎಷ್ಟಾಗ್ತವೆಲ್ಲ ನೀವು ಎಣಿಸ್ಕೊಂತೀನಿ ಹಂಗೆ ನಾನು. ಬ್ಯಾಡ್ ತಡಿಯಪ್ಪ, ಯಾರ್ಯಾರ ಒಂಬತ್ತಿರು ಗುರ್ತು ಸಿಕ್ಕಲ್ಲೇನಿಲ್ಲ, ಅವ್ರವ್ರು ಯಾರ್ಯಾರು ಇರ್ಬೇಕಲ್ಲ ತಕ್ಕೊಂಬ್ಲಿ. ಇದನ್ನ ಅಂತಗಿರ್ಲಿ ಬಿಡಿ, ಇಂತ ಕಿಕ್ಕಂತೀನಿ ನಾನು. ಸೆಟ್ರೆ ನನಗೂ ಅಂತದೇ ಒಂದು ಕೊಡ್ರಿ, ಒಗ್ರು ಕಿರ ಅಂತದ್ ಕೊಡ್ರಿ. ನನಗೂ ಬಾಡ್ರು ಸಣ್ಣದಾಗೆ ಇರ್ಲಿ, ಸ್ಯಾನೆ ದಪ್ಪಗಿರೋದು ಓದ್ಕೊಂಡು ತಿರ್ಗಕ್ಕಾಗಲ್ಲ. ಹಾಗಾಡ್ರಿ ಎಲ್ಲರೂ ಅಂತವೇ ತಕೊಂಡ್ರೆ, ಬೇರೆ ಬೇರೆ ತಕೊಂಡ್ರೆ ಎಲ್ಲ ಒಂದೇ ಥರದವೇ ತಕೊಂಡ್ರೆ. ನೀನು ಬೇರೆ ತಕ ಏನು ಒಂದಿನ ಉಟ್ಕೊಂಬಕ್ಕೆ ದಾರೆ ಮುರ್ತದ ದಿವಸ ರವಷ್ಟು ದೊಡ್ಡದಾಗಿರೋದೇ ಉಟ್ಕೋಬೇಕಣೆ. ಬಾಡ್ರು ಗೀಡ್ರನ್ನ ಸುಮ್ಮನೆ ಸಣ್ಣದಾಗಿ ಉಟ್ಕೊಂಡಿರೋದು ನಾನು ಉಟ್ಕೊಂಡೆ ಅಂತ ಏನು ಉಟ್ಕೊಂತಿ, ಎಲ್ಲರೂ ಉಟ್ಕೊಂಡಿರ್ತಾರೆ. ಒಂಚೂರು ಡಿಫ್ರೆಂಟ್ ಆಗಿರೋದು ಉಟ್ಕ. ಮತ್ತೆ ಕೊಡಪ್ಪ ಅದೇ ಅಂತದ ದೊಡ್ಡದಾಗಿರೋದೆ. ಅಕ್ಕ ಎಲ್ಲ ತೆಗ್ದಾಕ್ಬಿಟ್ಟಿದ್ದೀನಿ ನೋಡಕ್ಕ. ಬ್ಯಾಗ್ನಾಗಿರೋವು ಇದೇ ಡಿಸೈನ್ ಅವೇನೆ ನೋಡ್ರಿ. ಇವಾಗ ನೀವು ಮದ್ವಿಗೆ ಬೇಕಾಗಿರೋವು ನೋಡಿ ಇಲ್ಲೇ ಅವಿ ಎಲ್ಲಾನು. ನೋಡ್ರಿ ಇದ್ರಾಗ ಯಾವೇ ತಕಡ್ರಿ. ನೋಡಿ ಅಕ್ಕಯ್ಯ ಇದಿರ್ಲೇನೆ. ಯಾಕೆ ಕೆಂಪು ಸೀರೆ ಇಲ್ವೇನು ನಿಂತೆಗೆ? ಇಲ್ಲ ಒಂದು ಇಲ್ಲ ನಂತೆಗೆ. ಅದಕ್ಕೆ ಇದನ್ನೇ ತಗೊಂಡಿದ್ದೀನಿ ನೋಡಿ, ಅಂತ ಚೆನ್ನಾಗೈತೆ ರೆಡ್ ಕಲರ್ ಥರ. ಇದನ್ನೇ ತಗೊಂತೀನಿ ನಾನು. ಯಾಕೆ ಇದೇ ಎಷ್ಟಾಗೈತೆ ನನಗೆ, ಇದೇ ಬೇಕು. ಹೋಗ್ಲಿ ತಕ, ಇನ್ನೊಂದು ತಗೊಳ್ಳಿ. ಸಾಕ್ಲ ತಕ, ಒಂದೇ ಸಾಕು. ಕೊಡಪ್ಪ. ನಮ್ಮ ಬೀಗ್ತಿ ಅಮ್ಮಂಗೆ 2 ಸೀರೆ ಕೊಡು. ಹಂಗೆ ಹೆಣ್ಣಮ್ಮಂಗೆ ಒಂದು 4 ಸೀರೆ ಹೆಚ್ಚಾಗಿ ಕೊಟ್ಬಿಡು. ಎಂಥವನ ಆಗಲಿ ಅಂದರೆ ಎಲ್ಲ ಸಣ್ಣ ಬಾಡ್ರವೇ, ಚೆನ್ನಾಗಿರೋ ಕ್ವಾಲಿಟಿವೇ ಕೊಡು. ಎಲ್ಲನೂ ತೆಳ್ಳಗಿರೋ ಅಂಥವೇ ಕೊಡಪ್ಪ. ಆಮೇಲೆ ಬೇಕಾದ್ರೆ ಅವ್ರು ಎಂಥವು ಬೇಕಂತವ್ ತಗೊಂತಾರೆ. ನಾವು ಶಾಸ್ತ್ರಕ್ಕೆ ಇರಲಿ ಮನೆಗೆ, ಹೆಣ್ಣಮ್ಮಗೆ ಏನಕ್ಕನ ಅದಕ್ಕೂ ಇದಕ್ಕೂ ಅಂತ ಕೇಳ್ತಿರ್ತಾರಲ್ವಾ, ಆ ಶಾಸ್ತ್ರ ಈ ಶಾಸ್ತ್ರ ಅಂತೇಳಿ. ಅದಕ್ಕೆ ಒಂದು 4-5 ಸೀರೆ ಹೆಣ್ಣಮ್ಮಗೆ ಅವು ಬೇರೆ ಕೊಟ್ಬಿಡ್ರಿ. ಇನ್ನು ಮಿಕ್ದವೆಲ್ಲ ನಾವು ತಗೊಂತೀವಿ. ಆಯ್ತು, ಒಂದು ಸೀರೆ ತೋರಿಸ್ತೀನಿ, ಅದ್ರಾಗೇನೆ ಒಂದು 4-5 ತಕೊಂಬಿಡ್ರಿ. ಹ್ಞೂ ತೋರ್ಸಪ್ಪ. ನೋಡಕ್ಕ ಇಂಥದ್ರಾಗ ತೆಗಿತೀರಾ? ನೋಡಮ್ಮ ಚೆನ್ನಾಗಿದ್ದಂಗೈತೆ. ಹೂ ಕಂಡಲ್ ತಕ ಚೆನ್ನಾಗೈತೆ ನೋಡು, ಒಳ್ಳೆ ಲಕ್ಷ್ಮಿ ಉಟ್ಕೊಂಡಂಗಿರ್ತತಿ ಇಂಥ ಸೀರೆ ತಕ. ಒಂದು 4-5 ತಕ ಇದ್ರಾಗೇನೆ. ಇದ್ರೊಳಗೇನೆ ಒಂದು 2-3 ಕೊಟ್ಬಿಡಪ್ಪ, ಕಲರ್ ಅಂತವು. ಇನ್ನೊಂದು 2-3 ಬೇರೆ ತಕೊಂತೀನಿ. ಒಟ್ಟು ಒಂದು 5 ಸೀರೆ ಕೊಡಿ ಹೆಣ್ಣಮ್ಗೆ. ಹೂನ್ ಹೇಳತ್ತಕ್ಕೆ ಚೆನ್ನಾಗೈತಿ ಈ ಸೀರೆ, ಚೆನ್ನಾಗಿ ಕಾಣಿಸ್ತದೆ ಹುಡುಗಿಗೆ.
ಅಲ್ಲ ಅಲ್ಲ ಹೆಣ್ಣಮ್ಮ ನೋಡಿರೋಂಗೆನೆ ಹೇಳ್ತಿಗಲ್ಲ ಗಿರ್ಜಮ್ಮ ನೀನು ನೋಡ್ದಿದ್ರೆ ಏನಂತೆ ಹುಡುಗಿ ಸೆಂದಕ್ಕೆ ಇರ್ತಾಳ ತಕ ಇವನು ಅಂತವಿಂತ ಒಪ್ಕೊಬತ್ತಾನ ನೀನು ಒಳ್ಳೆ ಕತೆ ಅದಕ್ಕೆ ಅಂತ ಹುಡುಗಿ ನೋಡ್ದೇಲೇನೆ ಎಂತ ಸಂದ ಕಾಣಿಸ್ತತಿ ಇದೇ ತಕ ಅಂತ ಹೇಳ್ತಿ ನೀನು ಆಸಾಮಿನೇ ಇಲ್ಲೇಳೆ ಅಮ್ಮಯ್ಯ ನಮ್ಮ ಕೊಲ್ಯಣಿ ಸಂದಕ್ಕಿಲ್ವೇ ನಮ್ಮ ನಾದ್ನಿ ಇದ್ದಂಗೆ ಅವಳೆ ಬೆಳ್ಳಗ ಸಂದಕವಳೆ ಒಳ್ಳೆ ಹೆಂಗವಳು ಗೊತ್ತೇನೆ ಪಿಗರು ಹಂಗಂತೀಯ ಅಷ್ಟಲ್ದಲ್ಲಿ ಇವನು ಒಪ್ಕೊಂಬತ್ತಾನ ನೀನು ಒಳ್ಳೆ ಚಂದ ಕೇಳ್ದೆ ಕಣೆ ಮುಂಜಮ್ಮ ಮತ್ತೆ ಆಯ್ತು ತಕೊಳ್ರಮ್ಮ ನನಗೂ ಇವಾಗ ಹೇಳಿದ್ಮ ಹುಡುಗಿ ನೋಡ್ಬೇಕು ಅಂತ ಅನ್ನಿಸ್ತೈತೆ ಕಣ್ರಿ ಇನ್ನೇನು ಹೋಗ್ತೀವಲ್ಲ ತಕ ಈಗ ನಮ್ಮ ಬೀಗ್ ಟೈಮಿಗೆ ಒಂದು 3 ಸೀರೆ ಹೆಣ್ಣಮ್ಗೆ ಒಂದು 5 ಸೀರೆ ಎಷ್ಟಾದ್ವಣ ಎಷ್ಟಾದ್ವಿ ಅಮ್ಮಯ್ಯ ಮಂಜಿ 8 ಆದ್ವಲ್ವೇನೆ ಅವ್ರ ಕಡೆಗೇನೆ ಈಗ ನೀನೆರಡು ಗಿರ್ಜಮ್ಮ 2 ತಕೊಂಡ್ರೆ 8 4 12 ಆತವಿ ಅಮ್ಮ 2 ತಕೊಂತಾಳಂತೆ ಒಂದು 12 14 ನಾನೊಂದು 3 ತಕೊಂತೀನಿ ಅಲ್ಲಿಗೆ ಒಂದು 17 ಸೀರೆ ಅಣ್ಣ ಒಂದು 20 ಸೀರೆ ಕೊಟ್ಬಿಡೋಣ ಅಂದರೆ ನಾವು ನಮ್ಮ ಅಕ್ಕಂಗಿದ್ದೀರು ನಾದ್ನಿದ್ದೀರು ವರ್ಷದಿರಲ್ಲ ಉಟ್ಕೊಂಬಕ್ಕೆ ಒಂದು 20 ಸೀರೆ ತಕೊಂತಿದ್ದೀನಿ ಕಣೆ ಇನ್ನು ಎಲ್ಲರಿಗೂ ಕೊಡೋರಿಗೆ ಒಂದು 40-50 ಸೀರೆ ಹೇಳೋಣ ಅನ್ಕೊಂಡಿದ್ದೀನಿ ಅದ್ರಾಗ ಯಾವ್ದಾನ ಒಂದು ಆಯ್ಕೆ ಮಾಡಿರಿ ಒಂದು 50 ಸೀರೆ ಕೊಡೋರಿಗೆ ನೋಡಕ್ಕ ಈ ಸೀರೆ 7 ಮಾಡಿಸ್ದಂಗೈತೆ ನೋಡಿ ಹೆಣ್ಣಮ್ಮಗೆ ಗೋಲ್ಡ್ ಕಲರು ಸೂಪರ್ ಆಗೈತೆ ದಾರೆ ಮುರ್ತಕ್ಕೆ ನೋಡಿ 7 ಮಾಡಿಸ್ದಂಗೈತಿ ಈ ಸೀರೆ ನೋಡಕ್ಕ ಈ ಸೀರೆ ಮಾತ್ರ ಟ್ರೆಂಡಿಂಗಲ್ಲಿ ಐತೆ ಸಖತ್ತಾಗೈತಿ ಹೆಣ್ಣಮ್ಮ ಹೋಗ್ತಾ ಬತ್ತಾ ಉಟ್ಕೊಳಕ್ಕೆ ಮದುವೆ ಹೆಣ್ಮಕ್ಳಿಗಿದು ಚೆನ್ನಾಗೈತಿ ಸೀರೆ ತಗೊಳ್ರಿ ಇದನ್ನು ಕ್ವಾಲಿಟಿ ಹೆಂಗೈತಪ್ಪ ಆಮ್ಯಾಗ ಬಣ್ಣ ಗಿಣ್ಣ ಹೋಗಂತ ಕೊಟ್ಬಿಟ್ಟು ಕಣಪ್ಪ ಹೋಗಕ್ಕ ಈಗಲೇ ತಗೊಂಡೋಗಿ ಒಂದಿಷ್ಟು ನೀರ್ಗೆ ಹಾಕಿ ಬರೋಗು ನೋಡೋಣ ಒಂಚೂರು ಬಣ್ಣ ಬಿಟ್ಕೊಂತತೇನ ನಾನು ಅಂಥವಿಂಥವೆಲ್ಲ ಕೊಡಲ್ಲ ಗೌಡ್ರಿಗೆ ನೋಡ್ಲಂತಕ್ಕ ಈ ಸೀರೆ ನನಗೆ ನಾನು ಸ್ಯಾನೆ ಇಷ್ಟ ಆಯ್ತಪ್ಪ ಏನು ಮಾಡ್ತಿ ದಾರೆ ಮುರ್ತಕ್ಕೆ ಉಟ್ಕೊಳಕ್ಕಾಗಲ್ಲ ರೇಷ್ಮೆ ಸೀರೆ ಉಟ್ಕೋಬೇಕು ಅಂತ ನಾನು ತಕೊಂತಿಲ್ಲ ಅಷ್ಟೇ ಇದ್ರಾಗ ಬೇರೆ ಕಲರ್ ತಕೊಂತೀನಿ ನಾನು ನೀನು ಸಸಿಗೆ ಚೆನ್ನಾಗೈತೆ ಹೋಗ್ತಾ ಬತ್ತ ಉಟ್ಕೊಳಕ್ಕೆ ನೋಡಮ್ಮ ತಕಮನ ಇದು ತಕೊಳ್ಳಿ ಚೆನ್ನಾಗಿದ್ದಂಗೈತೆ ನೋಡಪ್ಪ ಸಾಕಿಷ್ಟೇನೆ ನಮ್ಮವೆಲ್ಲ ಎಷ್ಟಾದ್ವು ಅಂತ ಬರ್ಕೊಂಬಿಡು ರೇಟ್ ಎಲ್ಲ ನೋಡ್ಕೊಂಡು ಹಾಕ್ಬೇಕು ಆಮೇಲೆ ನಮ್ಮ ಅಪ್ಪಂಗೆ ಹೆಂಗಂದ್ರಂಗೆ ರೇಟ್ ಹೇಳ್ಬೇಡ ನೀನು ರೇಟಿನ ಬಗ್ಗೆ ಮಾತಾಡ್ಬೇಡಕ್ಕ ಎಲ್ಲ ನಾನು ನೋಡ್ಕೊಂಡೆ ಹಾಕ್ತೀನಿ ಗೌಡ್ರತಾಗ ನಾನು ಮಾತಾಡ್ತೀನಿ ಬಿಡಿ ಎಲ್ಲ ಬರ್ಕೊಂಡಿದ್ದೀನಿ ಎಷ್ಟು ಅಂತ ದುಡ್ಡೆಲ್ಲ ನಾನು ಅವ್ರ ಹತ್ರನೇ ಈಸ್ಕೊಂತೀನಿ ಅಲ್ಲ ಅವರೇ ಕೊಡೋದಿನೇ ನಾವು ಕೊಡ್ತೀವ ದುಡ್ಡನ್ನ ಅಲ್ಲ ಎಷ್ಟು ಏನು ಅಂತ ಲೆಕ್ಕಾಚಾರ ಕೇಳ್ತಾರಲ್ಲ ಅವರು ನಾವು ಸೀರೆಗಳೇನು ಇಷ್ಟು ತಗೊಂಡಿದ್ದೀವಿ ಅಂತ ಹೇಳ್ಬೇಕು ಎಲ್ಲನೂ ಒಂದೊಂದು ರೇಟ್ ಇರ್ತವೆ ನೋಡ್ಕೊಂಡು ಹಾಕ್ಬೇಕು ನೀನು ಆಮೇಲೆ ಎಲ್ಲವಕ್ಕೂ ಎರಬಿರಿ ಎಳಿಬೇಡ ಹಂಗೆಲ್ಲ ಹೇಳಕ್ಕಾಗ್ತತೇನಕ್ಕ ನಾವು ಯಾವಾಗಲೂ ಬಟ್ಟೆ ತಗೊಳರ್ತಾರ ಹೆಂಗನ ಆಗ್ಲಿಕ್ಕಳಪ್ಪ ನಮಗೂ ಇನ್ನ ಮದುವೆ ಖರ್ಚು ಸ್ಯಾನೆ ಐತಿ ನೋಡು ಒಬ್ಬನೇ ಮಗ ಅಂತೇಳಿ ಇವಾಗ ಬಂದು ಬಳಗ ನೆಂಟನಿಷ್ಟ್ರಿಗೆಲ್ಲ ಬಟ್ಗಳು ತೆಗಿತಿದ್ವಿ ಹಂಗೇನೆ ಖರ್ಚು ಸ್ಯಾನೆ ಐತಿ ಇವಾಗ ಮದುವೆನೂ ನಾವೇ ಮಾಡ್ಕೊಂತಿರೋದು ರವಷ್ಟು ನೋಡ್ಕೊಂಡು ಹಾಕು ಬಟ್ಗಳ್ದೆ ಇರೋದು ಇವಾಗ ಮೇಯ್ನು ನಮಗೂ ಅರ್ಥ ಆಗ್ತದೆ ಹೇಳಕ್ಕ ನೋಡ್ಕೊಂಡೆ ಹಾಕ್ತೀನಿ ಸರಿ ಸಾಕಾ ಇನ್ನ ಬೇಕಾ ಸಾಕು ಇವಾಗ ಏನು ಒಂದು ಸೀರೆ ತೋರಿಸಿದ್ದೀನಲ್ಲ ನಾವು ಆ ಸೀರೆ ಒಳಗೇನೆ ಒಂದು 50 ಸೀರೆ ಸಪ್ರೇಟಾಗಿ ಎಲ್ಲ ಕಲರು ನೋಡ್ಕೊಂಡು ಹಾಕಿ ಕಳಿಸ್ಬೇಕು ನೀನು ಎಲ್ಲ ಡ್ಯಾಮೇಜು ನೋಡಿಬಿಟ್ಟು ಹಾಕಿ ಕಳಿಸು ಏನು ಕೇಳಕ್ಕ ನಾನೇ ತಗೊಬತ್ತೀನಿ ನಾಳಿಕೆ ತಗೊಬಂದು ಎಲ್ಲ ನಿಮ್ಮ ಕಣ್ಣೆದ್ರಿಗೆ ತೋರಿಸ್ತೀನಿ ಎಲ್ಲ ಬಿಚ್ಬಿಟ್ಟು ನಾನೇ ಎಲ್ಲ ಫೋಲ್ಡ್ ಮಾಡಿ ಕೊಟ್ಟೋಗ್ತೀನಿ ಎಲ್ಲ ನಮ್ಮ ಹುಡುಗರು ಬರ್ತಾರೆ ಎಲ್ಲ ತೋರಿಸಿನೇ ನಿಮಗೆಲ್ಲ ಪ್ಯಾಕ್ ಮಾಡಿ ಕೊಟ್ಟೋಗ್ತೀವಿ ಯಾಕಂದರೆ ನಾನು ಕೊಡೋರಿಗೆಲ್ಲನೂ ಡಿಸ್ಪ್ಲೇ ತಗೊಬಂದಿಲ್ಲ ನಾನು ಸೀರೆ ಅಷ್ಟೇ ತಗೊಬಂದಿದ್ದು 5 ಸೀರೆ ತಂದಿದ್ದೆ ಇವಾಗ ಒಂದು 50 ಹೇಳಿದಿರಲ್ಲ ನೀವು ಆರ್ಡ್ರ್ ಕೊಟ್ಟಿದ್ದೀರಾ ತರಿಸ್ಕೊಡ್ತೀನಿ ನಾನು ಸರಿ ಕಣ್ಶೆಟ್ರೆ ಆಗ್ಬೋದು ಇನ್ನೇನಮ್ಮ ಗಿರ್ಜಮ್ಮ ಆದ್ವಲ್ದೇನೆ ಎಲ್ಲರಿಗೂ ಇನ್ಯಾರ್ದನ ಐತೇನೆ ತಗೊಂಬದು ಇಲ್ಲೇಳಿ ಎಲ್ಲರಿಗೂ ತಗೊಂಡೈತೆ ಹಂಗೇನ ಸಾಲದ ಬಂದರೆ ಇರೋರಿಗೆ ಕೊಟ್ಟರೆ ಆಗ್ತತೆ ಇನ್ನೇನು ಮಾಡೋಕ್ಕಾಗ್ತತೆ ಇನ್ನೇನು ಅವ್ರಿಗೆ ಒಂದು 7-8 ಸೀರೆ ತಗೊಂಡೈತಿ ಹೆಣ್ಣಮ್ಗೂ ಅವ್ರ ಅಮ್ಮಗೆ ಇನ್ನು ಮಿಕ್ಕಿರೋವೆಲ್ಲನೂ ನಾವು ನೋಡ್ಕೊಂಬಂತಕ್ಕ ಅಯ್ಯೋ ಎಷ್ಟು ತಗೊಂಡ್ರು ಅಷ್ಟೇ ಹೇಳ್ದಲ್ತಕ್ಕ ಒಂದು ಸರಿ ಉಟ್ಕೊಳತಕ್ಕ ಅಷ್ಟೇ ನೀನು ಎಂಥ ಐನತ್ತಿ ಸೀರೆ 50,000 ರೂಪಾಯಿ ಕೊಟ್ಟು ತಗೊಂಡ್ರು ಅಷ್ಟೇ ಒಂದು ಸರಿ 2 ಸರಿ ಉಟ್ಕೊಂಡ್ಮೇಲೆ ಅವಲೇ ಬೇಜಾರಾಗ್ಬಿಟ್ಟಿರ್ತತ್ತ ಸೀರೆ ಮೇಲೆ ಸುಮ್ಮನೆ ದುಡ್ಡುಗಳು ಇಕ್ಕದ ಅಷ್ಟೇ ಸಾಕು ತಕ್ಕ ಹೆಂಗ ಇರಲಿ ಬಿಡಿ ಅತ್ತ ಸರಿ ಕಣ್ಶೆಟ್ರೆ ಇನ್ನು ಮಿಕ್ದವೆಲ್ಲ ಪ್ಯಾಕ್ ಮಾಡ್ಕೊಂಬಿಡ್ರಿ ನೀವು ಏನಿದ್ರು ನಮ್ಮ ಮನೆಯವ್ರ ಹತ್ರ ಮಾತಾಡ್ಕೊಳ್ರಿ ಆಮೇಲೆ ನಾಳಿಕೆ ಬೊತ್ತ ಹೇಳದ್ನಲ್ವಾ ಒಂದು 50 ಸೀರೆ ಆರ್ಡ್ರ್ ಕೊಟ್ಟಿದ್ದೀವಿ ಎಲ್ಲ ಒಟ್ಟಿಗೆ ತಗೊಂಬಂದ್ಬಿಡ್ರಿ ಚಂದಕ್ಕಿರೋ ತಗೊಂಬರ್ರಿ ಬಣ್ಣದವು ಆಯ್ತು ಹೇಳಕ್ಕ ಗಿರ್ಜಾ ಎಲ್ಲ ಎತ್ತಿಕ್ಬಿಟ್ಟು ಒಂದು ಕಡಿಕೆ ಎಲ್ಲ ಗಂಟು ಕಟ್ಟಿಕ್ಕೆ ಅಮ್ಮಯ್ಯ ಬತ್ತೀನಿ ಒಂದು ಜನ ಆಯ್ತು ಎಲ್ಲ ಎತ್ತಿಕ್ತೀನಿ ನಿಮಗೆ ಕೊಟ್ಟಿರೋ ತಗೊಂಡು ಹೋಗ್ಬಿಡ್ರಿ ನೀವು ಹಂಗೇನೆ ಎಂಗೇಜ್ಮೆಂಟಿನ ದಿವಸ ಎಲ್ಲರಿಗೂ ಕೊಡಿಸ್ಬಿಡ್ತೀನಿ ನಾನು ಹಿಂದಿನ ದಿನನೇ ಕೊಟ್ಬಿಡ್ತೀನಿ ಮದುವೆಗಳಿಗೆ ಅಂತಲೇ ಹೇಳಿ ಕೊಟ್ಬಿಡ್ತೀನಿ ಕಣೆ ಎಲ್ಲ ಹೊಲ್ಸ್ಕೊಂಬಿಡ್ಲಿ ಅಲ್ವಾ ಹೇಳು ಮದುವೆಗೆ ಅಂತಲೇ ಎಂಗೇಜ್ಮೆಂಟ್ನ ಕೊಡೋದೇ ಒಳ್ಳೇದು ಹೊಲ್ಸ್ಕೊಂತಾರೆ ಸರಿ ಆಯಿತು ಎತ್ತಿಕ್ಕು ಬತ್ತೀನಿ ಏನು ಸೂರ್ಯ ಇಷ್ಟಕ್ಕೆ ಎಲ್ಲ ಮುಗ್ದೋಯ್ತು ಅಂತ ತುಂಬ ಖುಷಿಯಾಗಿರೋ ಹಾಗಿದೆ ಎಷ್ಟು ಈಸಿಯಾಗಿ ನನ್ನ ಮನಸ್ಸಲ್ಲಿ ನೀನಿಲ್ಲ ಅಂತ ಹೇಳಿಬಿಟ್ಟೆ ಅಲ್ವಾ ಈ ನೋವನ್ನು ನಾನು ಸಾಯೋವರೆಗೂ ಮರೆಯಲ್ಲ ಸೂರ್ಯ ಈಗಲೂ ನಾನು ನಿಜನೇ ಹೇಳ್ತಾ ಇದ್ದೀನಿ ಸೂರ್ಯ ನಿನ್ನ ಮನಸ್ಸಿಂದ ಅಂತೂ ಹೇಳಿಲ್ಲ ಗೊತ್ತು ನನ್ನ ಮೇಲೆ ಇರೋ ದ್ವೇಷಕ್ಕೆ ನೀನು ಹೀಗೆ ಹೇಳಿದ್ಯಾ ಅಂತ ಪರವಾಗಿಲ್ಲ ಆದರೂ ನಾನು ಅದನ್ನು ಅರ್ಥ ಮಾಡ್ಕೊತೀನಿ ಇವಾಗಿನ ಪರಿಸ್ಥಿತಿಲಿ ನೀನು ಯಾವ ಥರ ಇರ್ತೀಯೋ ಅದೇ ಥರ ನಾನು ಇರ್ತೀನಿ ಆದರೆ ಮುಂದೆನೂ ಹೀಗೆ ಇರ್ತೀನಿ ಅಂತ ತಿಳ್ಕೊಬೇಡ ಸೂರ್ಯ ಅಷ್ಟು ಸರಿ ಫೋನ್ ಮಾಡ್ತಾಯಿದ್ದೀನಿ ಕಟ್ ಮಾಡ್ತಾ ಇದೆಯಲ್ಲ ನಿನಗೆ ಸ್ವಲ್ಪನಾದರೂ ಮನುಷ್ಯತ್ವ ಇದೆಯಾ ನಾನು ಹೇಳಿದ್ದೀನಿ ತಾನೆ ನಿಮ್ಮ ಅಪ್ಪ ಅಮ್ಮ ತೋರಿಸಿರೋ ಹುಡುಗಿನೇ ನೀನು ಮದುವೆ ಆಗು ನನ್ನಿಂದ ಯಾವ ರೀತಿಯೂ ತೊಂದರೆ ಆಗಲ್ಲ ಆದರೆ ನನ್ನನ್ನು ಬಿಡಬೇಡ ಅಂತ ನಾನು ಹೇಳಿದ್ದೀನಿ ತಾನೆ ಆದರೆ ಯಾಕೆ ಈಗ ಮಾಡ್ತೆ ಸೂರ್ಯ ಒಂದಂತೂ ಹೇಳ್ತೀನಿ ತಿಳ್ಕೊ
ಪರ್ಮನೆಂಟಾಗಿ ನಿನ್ನಿಂದ ದೂರ ಹೋಗೋಕ್ಕಂತೂ ನನ್ನಿಂದ ಸಾಧ್ಯ ಇಲ್ಲ ಸೂರ್ಯ. ಒಂದು, ನೀನು ನೋವು ತಿನ್ನಬೇಕು, ಇಲ್ಲ ನೀನು ನನ್ನ ಜೊತೆ ಚೆನ್ನಾಗಿರಬೇಕು ಅಷ್ಟೇ. ಎರಡೂ ನೀನು ಮಾಡಲಿಲ್ಲ ಅಂತ ಅಂದರೆ ನಾಳೆ ದಿವಸ ನಿನ್ನ ಜೊತೆಯಾಗಿರೋಕ್ಕೆ ಬರ್ತಾಳಲ್ಲ, ಅವಳನ್ನ ನೆಮ್ಮದಿಯಾಗಿರೋಕ್ಕೆ ನಾನು ಬಿಡೋದಿಲ್ಲ. ನನಗೆ ಗೊತ್ತು ಸೂರ್ಯ, ಮತ್ತೆ ನೀನು ನನಗೆ ಫೋನ್ ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಇಷ್ಟೆಲ್ಲ ನೀನು ನನಗೆ ನಂಬಿಕೆ ಹುಟ್ಟಿಸಿ ಈ ಥರ ಎಲ್ಲ ಆಟ ಆಡೋದು ಬೇಕಾ ನಿನಗೆ? ಅದರಲ್ಲೂ ಉಪದೇಶ ಕೊಡೋದಕ್ಕೆ ನಿನ್ನ ಚೇಲಾಗಳು ಬೇರೆ. ಇಷ್ಟೊಂದೆಲ್ಲ ನಾಟಕಗಳು ಯಾವ ಉದ್ದೇಶಕ್ಕೋಸ್ಕರ ಆಡ್ತಾ ಇದೆಯಾ ಸೂರ್ಯ? ಬರೋ ಹುಡುಗಿ ಜೊತೆ ತುಂಬ ಒಳ್ಳೆಯವನು ಅನ್ನೋ ಥರ ತೋರಿಸ್ಕೊಳಕ್ಕೆ ಹೋಗ್ಬೇಡ. ಅದಕ್ಕೆ ನಾನು ಯಾವತ್ತೂ ಅವಕಾಶ ಕೊಡೋದಿಲ್ಲ ಸೂರ್ಯ. ನೀನು ಯಾವತ್ತಿದ್ರೂ ನನ್ನ ಜೊತೆ ಚೆನ್ನಾಗಿರಲೇಬೇಕು ಅಷ್ಟೇ ನಾನು ಹೇಳೋದು. ನೋಡು, ನಾನೇನೋ ನಿನ್ನ ಜೀವನ ಹಾಳಾಗದೆ ಅಂತ ಬಯಸಲಿಲ್ಲ, ನೀನಾಗೆ ನನ್ನಿಂದ ಆ ರೀತಿ ಬಯಸಿದ್ದು ಅಷ್ಟೇ. ನೀನೇ ಹೇಳು ಸೂರ್ಯ, ಇಷ್ಟು ದಿವಸ ನನ್ನ ಜೊತೆ ಖುಷಿಯಾಗಿದ್ದೆ ತಾನೆ? ಹಾಂ, ಮದುವೆ ಅಂತ ಬಂದಿದ್ದ ತಕ್ಷಣವೇ ನನ್ನ ಫ್ರೆಂಡ್ಶಿಪ್ಪು ಬೇಡ ನಿನಗೆ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ನನಗೆಷ್ಟು ಹರ್ಟ್ ಆಗಬೇಡ. ಇದನ್ನೆಲ್ಲ ಸಹಿಸ್ಕೊಂಡು ನಾನು ಇನ್ನೂ ಸಾಯ್ದ ಬದುಕಿದ್ದೀನಿ ಅಂದರೆ ನಿನಗೋಸ್ಕರ. ಹೇಳಿದ್ನಲ್ಲ, ನೀನು ನೆಮ್ಮದಿಯಾಗಂತೂ ಇರೋಕ್ಕೆ ಬಿಡೋದಿಲ್ಲ ನಾನು. ನನ್ನ ಮೇಲೆ ನಿಜವಾಗ್ಲೂ ನಿನಗೆ ಪ್ರೀತಿ ಇದ್ದರೆ ಈಗ ನೀನು ನನಗೆ ಫೋನ್ ಮಾಡೇ ಮಾಡ್ತೀಯಾ? ನಿಜ ಹೇಳು ಸೂರ್ಯ, ನಿನ್ನ ಮನಸ್ಸು ಹೇಳ್ತಿದ್ದೆ ತಾನೆ ನನ್ನ ಜೊತೆ ಮಾತಾಡಬೇಕು ಅಂತ. ಫೋನ್ ಮಾಡ್ತೀಯ ಅಲ್ವಾ? ಇನ್ನೊಂದು ವಿಷಯ ಗೊತ್ತಾ, ನಮ್ಮಿಬ್ಬರ ಮಧ್ಯೆ ಎಷ್ಟೇ ದೊಡ್ಡವ್ರು ಬಂದು ಯಾರೇ ಬಂದು ಮಾತಾಡಿದ್ರು ಅದು ಯಾವುದರಿಂದನೂ ಪ್ರಯೋಜನ ಇಲ್ಲ. ಏನು ಮಾಡ್ತೀನಿ ಗೊತ್ತಾ, ಡೈರೆಕ್ಟಾಗಿ ನಿನ್ನ ಹುಡುಗಿ ಹತ್ರನೇ ಹೋಗಿ ಇರೋ ವಿಷಯ ಎಲ್ಲನೂ ಹೇಳ್ತೀನಿ. ಆವಾಗ ನಿನ್ನ ಮರ್ಯಾದೆನೇ ಹೋಗೋದು. ಆವಾಗ ಹೇಗೆ ನಿನ್ನನ್ನು ಬಿಟ್ಟು ಹೋಗ್ತೀಯ ಅಂತ ನಾನು ನೋಡ್ತೀನಿ. ಕೊನೆಯದಾಗಿ ಹೇಳ್ತಾ ಇದ್ದೀನಿ ಸೂರ್ಯ, ಇದು ಯಾವುದೂ ಆಗಬಾರ್ದು ಅಂದರೆ ನನ್ನ ಮೇಲೆ ಪ್ರೀತಿ ಇದ್ದರೆ ಮಾತ್ರ ಈಗ ನೀನು ನನಗೆ ಫೋನ್ ಮಾಡೇ ಮಾಡ್ತೀಯ. ಅತ್ತೆ ಊಟ ಮಾಡ್ತಾ ರತ್ನ? ಹೂಕಂಡ್ರೆ ಊಟ ಮಾಡಿ ಅಡ್ಕೆಲ್ಲ ಹಾಕಂಗೆ ಕೂಕಣಿತಿ. ನೀನು ಊಟ ಮಾಡಮ್ಮ ಸುಮಾ. ಇವಾಗ ಊಟ ಮಾಡಿದ್ವಿ ದಳಪ್ಪ. ಇಲ್ಲ ಉಂಡೇನು? ಹ್ಞೂ ದಳಪ್ಪ, ಬೇಡ ಮನೆಗೆ ಊಟ ಮಾಡ್ತೀನಿ ಅಂದರು. ಇಲ್ಲೇ ಊಟ ಮಾಡು ಅಂತ ಹಾಕ್ಕೊಟ್ಲು. ಇರ್ಲಿ ಬಿಡು, ಇಲ್ಲೇ ಊಟ ಮಾಡಿದ್ರೇನು ತಪ್ಪ? ಇಲ್ಲ ಮನೆ ಕಂಡು ಬೆಳಗ್ಗೆ ಹೋಗಿವಂತೆ ಇರು. ಸರಿ ದಡಪ್ಪ, ಆಯಿತು. ನೀನು ಊಟ ಮಾಡ್ದೇನ ಕಲ್ಯಾಣಿ? ಹ್ಞೂ ಅಪ್ಪ, ಎಲ್ಲರದ್ದು ಆಯಿತು. ನೀವು ಅಮ್ಮ ಇಬ್ಬರೇ ಇರೋದು. ಅಲ್ಲ ಕಣೆ ರತ್ನ, ಹೋಳಿ ಅಂದ್ರೆ ಒಂದಿಷ್ಟು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತಂದರೆ 2 ಕಿತ ಬಂದಾಗಲೂ ಹಂಗೆ ಹೋಗ್ಬಿಟ್ರು. ಒಂದಿಷ್ಟು ಊಟ ಮಾಡ್ದಂಗೆ ಹೋಗ್ಬಿಟ್ರಲ್ಲ, ಅದೇ ನನಗೆ ಬೇಜಾರು. ನಮಗೂ ಬೇಜಾರೈತಿ, ಏನು ಮಾಡೋಣ. ಅವರು ಏನೋ ಕುದುರೆ ಮೇಲೆ ಬತ್ತಾರೆ ಅರ್ಜೆಂಟ್ನಾಗಿ. ಒಂದು ಕ್ಷಣ ಇದ್ದು ಏನೋ ನಿಧಾನಕ್ಕೆ ಊಟ ಗೀಟ ಮಾಡ್ಕೊಂಡು ಹೋಗನಿ ಅನ್ನೋದೇ ಇಲ್ಲ. ಬಂದ್ವಾ, ಕೆಲಸ ಮುಗಿದ್ವಾ, ಓದ್ವಾ ಅನ್ನಂಗೆ ಕಣ್ರಿ. ಯಾಕ ನನಗೆ ಸಮಾಧಾನನೇ ಇಲ್ಲ. ಸಮಾಧಾನ ಇಲ್ಲ ಅಂದರೆ ಏನ್ಲೇ ಅರ್ಥ? ಅಲ್ಲ, ಇಲ್ಲಿ ಮನೆಗಿರೋಕು ಬಿಡೋಕು ಅಂತ ಹೇಳಿದ್ದು ಅಷ್ಟೇ ಹೇಳ್ರಿ, ಇನ್ನೇನಲ್ಲ. ಅವ್ರಿಗೂ ರೂಢಿ ಆಗೋದು ಬೇಡವೇನೆ? ಇನ್ನೇನು ಮದುವೆ ಆದ್ಮೇಲೆ ಬರೋದು ಹೋಗೋದು ಇದ್ದಿದ್ದೇ ಇರ್ತಲ್ಲ, ಇರ್ತಾರೆ ತಗ ಅಂತ. ಅತ್ಲು ಮಾತಾಡ್ತೀರಿ ಇತ್ಲು ಮಾತಾಡ್ತೀರಿ, ನೀವೇ ಅಲ್ವೇ ಅಂದ್ಬಿದ್ದಿವಾಗ. ಮತ್ತೊಬ್ಬ ಸಾರು ಐತೆ ಹಾಕ್ಸ್ಕೊಳ್ರಿ, ಬಿಸಿದು ಈಗ ಮಾಡಿರೋದು ಇದು. ಇರ್ಲಿ ತಕ, ಸುಮ್ಮನೆ ಈ ಸಾರು ಒದ್ವಾನ ಆಗಲ್ವಾ? ಬೇಳೆ ಸಾರು ಚೆನ್ನಾಗಿದೆ, ಬೆಳಗ್ಗೆ ಊಟ ಮಾಡಿದ್ದು. ನಾವೆಲ್ಲ ಅದ್ರಾಗೆ ಊಟ ಮಾಡಿದ್ವಿ. ನಿನಗೆ ಸಾಲ್ಕ ಬತ್ತಲ್ವಾ ಅಂತೇಳಿ ಇನ್ನೇನು ಒತ್ತೇಲಿಕ್ಕೆ ಮಾಡೋದು ಅಂತೇಳಿ ಒಂದೇ ಕಿತ್ತ ಸೊಪ್ಪು ತಕ ಬಂದಿದ್ದೆ. ಇನ್ನೂ ಅದ್ವಾನ ಆಗ್ತತೆ ಅಂತೇಳಿ ಮಾಡಿದೆ. ನೆನ್ನೆ ತಕ ಬಂದಿದ್ದಿತ್ತ? ನೆನ್ನೆ ಹಂಗೆ ಅಡ್ಡಾಡ್ಕೊಂಡು ಹೋಗಿದ್ನಲ್ಲ, ಒಂದಿಟ್ಟು ಮಡ್ಲಕ್ಕೆ ಹಾಕೊಂಬಂದಿದ್ದೆ ಹೊಲ್ದಗಳು ಸೊಪ್ಪು. ನೋಡಿರೆ ಬೇಳೆ ಸಾರು ಒಂದು ಈಟೆಟ್ಟಿತ್ತು. ಸಾಲ್ಕ ಬತ್ತತೆ ಅಂತೇಳಿ ನಾನು ಸಾರು ಮಾಡಿನಪ್ಪ. ಎಲ್ಲರಿಗೂ ಅದೇ ಸರು ಆಯ್ತು. ಹೇಳತ್ತ ಸುಮ್ಮನೆ ಬೆಳಗ್ಗೆ ಮಾಡ್ಕೊಂಡಿದ್ರೆ ಆಗಿತ್ತತ್ತ. ಹೋಗ್ಲಿ ಬಿಡು, ಚೆನ್ನಾಗಿ ಕಾಯಿ ಸಿಕ್ಕು ಬೆಳಿಗ್ಗೆ ಅದೇ ಊಟ ಮಾಡ್ಕೊಂಬನ. ಹ್ಞೂ ಮಾಡಿದ್ದೀನಿ, ಇನ್ನೇನು ಅಧ್ವಾನ ಮಾಡೋಕ್ಕಾಗ್ತದ? ನಾಳಿಕೆಲ್ಲ ಇದೆ. ಹಂಗಾರೆ ಈಗ ನಾವು ಬಟ್ಗಳು ತೆಗಿಬೇಕಲ್ಲಮ್ಮ? ಬಟ್ಗಳು ಅಂತ ತೆಗಿಬೇಕು ನಾವು. ಉಂಗ್ರ ಏನು ತೆಗಿಯಂಗಿಲ್ಲ ರೀ. ಕಲ್ಯಾಣಿಗೂ ಆ ಹುಡ್ಗಂಗೂ ಅವನೇ ತಗೊಬಂದ್ಬಿಟ್ಟವನೇ ಉಂಗ್ರನ. ಅದೇನು ಲಲಿತಮ್ಮ ಕೈನೇ ಹೇಳಿದ್ನ ಹಣೆಯೇ ಹೇಳಿದ್ನ ಗೊತ್ತಿಲ್ಲ, ತಗೊಬಂದ್ಬಿಟ್ಟಿದ್ದ. ನಾನು ಅದಕ್ಕೆ ಯಾಕಪ್ಪ ತರಕೋದೆ, ನಾವೇ ತತ್ತಿರ್ಲಿಲ್ವ ಅಂದಿದ್ದಕ್ಕೆ ಇಲ್ಲ ಬಿಡಿ ಅದೇ ಅಂತದ ಒಂದೇ ಥರದ್ದೇ ಹಾಕಬೇಕಂತೆ ಜೋಡಿ ರಿಂಗು ಅಂತ ತಗೊಬಂದಿದ್ದೆ ಅಂತ ಹೇಳಿನಪ್ಪ. ಅಲ್ಲೇ ಉಂಗ್ರ ಯಾಕೆ ತಗೊಬರೋಕೋದು? ನಾವು ತರ್ಲಿಲ್ವ ಇಲ್ಲಿ? ನಾನು ಅದನ್ನೇ ರೀ ಹೇಳಿದ್ದು. ಇವ್ರೇನ ಜೋಡಿ ರಿಂಗ್ ಅಂತ ತಗೊಬಂದವ್ರಂತೆ. ಹ್ಞೂ ಅಪ್ಪ, ನಾನು ಹೇಳ್ದೆ ಬೇಡ ಅಂತ, ಅವರೇ ಕೇಳಲಿಲ್ಲ. ಸರಿ ಅಂತ ನಾನು ಸುಮ್ಮನೆ ಅದೇ. ಹೌದಾ? ಮತ್ತೆ ಬಿಡು, ದುಡ್ಡು ಕಾಸಿಂದ ಏನಾಯ್ತು ಅದು ನಾನು ಅಂತಕ್ಕಂತ ಮಾತಾಡ್ಕೊಂತೀನಿ. ಮತ್ತೆ ಹಂಗೆ ಬಿಡಕ್ಕಾಗ್ತತೆ ಅಂದ್ರಿ? ನಾವು ಕೊಡೋದೇನೋ ಅದು ಕೊಡ್ಬೇಕಪ್ಪ, ಸುಮ್ಮನೆ ಇರೋಕ್ಕಾಗುತ್ತಾ? ಅದೇ ಮಾತಾಡಂತಕ್ಕ. ಇವಾಗ ಉಂಗ್ರಕ್ಕೆ ಅವ್ರು ಎಷ್ಟು ಹಾಕಿ ತಗೊಂಬಂದ ಹುಡುಗ, ಅದ್ರದ್ದು ನಾವು ದುಡ್ಡು ಕೊಟ್ಟರೆ ಸರೋಗ್ತತ್ತಲ್ಲ ಅಲ್ಲಿಗೆ. ಹಾಂ ಊರಿ ನಾನು ಕೇಳಿದ್ಕ ಹುಡುಗ ಹಂಗೆ ಹೇಳ್ತು. ಸರಿ ಆಯ್ತು ಬಿಡಪ್ಪ, ನಾನು ಲಲಿತಕ್ಕೆ ಇದ್ದಾಗ ಮಾತಾಡ್ತೀನಿ ಅದಕ್ಕೆ. ಆಯಿತು ಮಾತಾಡ್ರಿ ಅಂತ ಹೇಳ್ದೆ. ಮತ್ತೆ ಹಂಗಾರೆ ಬಟ್ಗಳು ತೆಗಿಯಕ್ಕೆ ಹೋಗೋಣ ನಾಳೆಗೆ ನಾವು? ಬೇಡ ತಡೀರಿ ಅತ್ತೆ, ಎಂಗೇಜ್ಮೆಂಟ್ಗೆಲ್ಲ ಇನ್ನೇನು ಕಲ್ಯಾಣಿಗೆ ಏನು ಬೇಕೋ ಎಲ್ಲ ಕೊಡ್ಸ್ಕೊಂಬಂದವನ ಹುಡುಗ. ನಮಗೇನು ಎಂಗೇಜ್ಮೆಂಟಿಗೆ ಬೇಡ, ಇರವೇ ಸಾಕಾಗ್ತವೆ. ಇದು ಮುಗಿದ್ಬಿಡ್ಲಿ, ನಿಶ್ಚಿತಾರ್ಥ ಏನೈತೆ ಅವ್ರು ಏನು ಶಾಸ್ತ್ರ ಮಾಡ್ಕೊಂಡು ಹೋಗ್ತಾರೆ ಬಂದು ಮಾಡ್ಕೊಂಡು ಹೋಗ್ಬಿಡ್ಲಿ. ಮದ್ವೆಗೆ ಹೋಗಿ ತಂದ್ರೆ ಆಗ್ತತ್ತಲ್ಲ. ಹಂಗಂತೀಯ? ಮತ್ತೆ ಏನು ನಿಶ್ಚಿತಾರ್ಥಕ್ಕೆ ಬಟ್ಟೆ ಬೇಡವೇನೆ? ಇನ್ನು ಯಾರಿಗೆ ತರ್ಬೇಕ್ರಿ? ಅಯ್ಯೋ ಏನು ತಂದ್ರೆ ಹುಡುಗಿಗೆ ಒಬ್ಳಿಗೆ ತರಬೇಕಾಗಿತ್ತು, ಏನು ತಗೋಬೇಕಂತ ಅವ್ರು ತಗೊಂಡವಳಲ್ಲ. ನನಗೇನು ಬೇಡ ರೀ, ಅವೇ ಇರವೇನೆ ಸಾಕು. ಹೆಂಗ ನೋಡಮ್ಮ ನಿನ್ನಿಷ್ಟ. ಈಗ ಹೋಗೋಣ ಅಂತಂದ್ರೆ ಹೋಗೋಣ. ಒಂದು 5 ಸೀರೆ ನಾನು ತರೋದು ಬೇಡವೇನೆ? ಅಲ್ಲ ರೀ, ಇವಾಗ ಒಂದ್ಸರಿ ತಿರ್ಗಾ ಮದ್ವೆಗೆ ಒಂದ್ಸರಿ 2 ಸರಿ ಯಾಕೆ? ಹೆಂಗೂ ಇವಾಗ ಕಲ್ಯಾಣಿಗೆ ತಗೊಬಂದವನ ಹುಡುಗ ಸಾಕಲ್ವಿ. ನಾವು ಒಂದಕ್ಕಿಂತ ಮದ್ವೆಗೆ ತಗೊಂಬಂದು ಬಿಡ್ರಿ ಅತ್ತ. ಇನ್ನೇನು ನಮ್ದತ್ತ. ಮತ್ತು ಬಿಡಮ್ಮ ಅತ್ತ, ಆಯ್ತತ್ತ. ಹ್ಞೂ ಬಿಡ್ದಾಳಪ್ಪ, ಸುಮ್ಮನೆ ಯಾಕೆ 2 ಸರಿ ಖರ್ಚು. ಇನ್ನೇನು ಮದುವೆ ಇನ್ನೊಂದು ವಾರ ಐತೆ ಅನ್ನುವಾಗೆ ಹೋಗಿ ತಂದ್ರೆ ಆಗುತ್ತೆ. ಕಲ್ಯಾಣಿ ಬಾ, ಹೋಗಿ ಮಲ್ಕೊಳ್ಳೋಣ. ಹೋಗ್ರಮ್ಮ, ಹೋಗಿ ಮನೆಗೆ ಹೋಗ್ರಿ, ನಾವು ಊಟ ಮಾಡಿ ಮಲ್ಕೊಂತೀವಿ. ಆಮೇಲೆ ನಾಳೆಯಿಂದನೇ ಶುರುವತ್ಕೊಂಡ್ಬಿಡ್ತೀನಿ ಇರುತ್ತ ಎಲ್ಲ ಕೆಲಸಗಳ್ನ.
ಭಟ್ರಿಗೆ ಹೇಳ್ತೀನಿ ಅಡುಗೆದಿನ ತಲೆ ಕೆಡ್ಸ್ಕೊಳೋದು ಬೇಡ. ಯಾರಿಗಾನ ಒಂದಿಬ್ರು ಹೇಳಿದ್ರೆ ಬಂದು ಮಾಡಿಕೊಟ್ಟು ಹೋಗ್ತಾರೆ. ಏನೇನು ಅಡುಗೆ ಮಾಡ್ಸೋಣ? ನೋಡ್ರಿ ಏನು ಮಾಡಿಸ್ತೀರಾ? ಒಬ್ಬಟ್ಟು ಮಾಡಿಸ್ತೀರೇನು? ಒಬ್ಬಟ್ಟು ಸ್ಯಾನೆ ರಿಸ್ಕ್ ಆಗಲ್ವೇನ್ಲಿ? ಆದ್ರಾಗ್ಲಿ ತಗೊಳ್ರಿ, ರಾತ್ರೆಲ್ಲ ಸುಟ್ಟಾಕ್ತಾರೆ. ಒಬ್ಬಟ್ಟು ಅಂದರೆ ಎಲ್ಲರೂ ಸೇರ್ಕೊಂಡು ಮಾಡ್ಬೇಕಾಗ್ತದೆ. ಅದೇ ಊರಾಗ್ಲವ್ರು ಯಾರನ್ನ ಬಂದು ಮಾಡ್ಬೇಕಮ್ಮ. ನಮ್ಮೂರು ಯಾರು ಬರ್ತಾರೆ? ಯಾರು ಬರ್ತಾರೆ ಅಂದರೆ ಅಣ್ತಂದಿರೆಲ್ಲ ಬಂದು ಮಾಡ್ಬೇಕನ್ರಿ, ನಾವು ಹೋಗಿ ಮಾಡಲ್ವಾ? ಸರಿ ಬಿಡು, ಹಂಗಾರೆ ನಾಳೆ ಹೇಳ್ಕೊಂಬಿಡು ಎಲ್ಲನೂ. ಅಕ್ಕಯ್ಗೆ ನಾಳೆ ಫೋನ್ ಮಾಡಿಬಿಟ್ಟು ಅದೇನು ಎತ್ತೆಲ್ಲ ವಿಚಾರಿಸ್ತೀನಿ. ಹೆಂಗು ಅವನು ಸೂರ್ಯ ನಂಬರ್ ಕೊಟ್ಟೋಗೋನಲ್ಲ. ಹ್ಞೂ, ನಂಬರ್ ಕೊಟ್ಟಾಗವ್ರೆ, ವಿಚಾರಿಸ್ರಿ. ಕಲ್ಯಾಣಿ, ಯಾಕೆ ನಿದ್ದೆ ಬರ್ತಾ ಇಲ್ವಾ? ಇಲ್ಲ ಸುಮಾ. ಯಾಕೆ, ಏನಾಯಿತು? ಏನಾಗುತ್ತೆ, ಏನೂ ಆಗಿಲ್ಲ. ಯಾಕೋ ನಿದ್ದೆ ಬರ್ತಿಲ್ಲ. ಹೋಗ್ಲಿ ಮಲ್ಕೊಳೆ, ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಬರೀವಂತೆ. ನಾನು ಹೇಳುದ್ನ ನಿನಗೆ? ನನ್ನ ಹತ್ರ ಏನಕ್ಕೆ ಸುಳ್ಳು ಹೇಳ್ತೀಯ ಕಲ್ಯಾಣಿ? ನನಗೆ ಗೊತ್ತು ನಿನ್ಗೆ ಅವನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ನಾಳೆ ಬೆಳಗ್ಗೆ ಮನೆ ಹತ್ರ ಹೋಗ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬರ್ತೀನಿ. ಹೋಗ್ಬಿಟ್ಟು ಮಧ್ಯಾಹ್ನ ಫೋನ್ ಮಾಡೋಣ, ಸರಿನಾ? ಹ್ಞೂ ಕಣೆ, ಮಾತಾಡಬೇಕು ಅಂತ ಅನ್ನಿಸ್ತಿದೆ. ಅದೇನೋ ಅಪ್ಪ, ಇಷ್ಟೊಂದು ಹಚ್ಕೊಂಡಿದ್ಯಾ ಅವನ್ನ. ಹಾಗಲ್ಲ ಕಣೆ, ಮತ್ತೆ ಹಿನ್ನೆಗೆ ಹಿಂಗೆ ಯಾರಾದರೂ ನಿದ್ದೆಗೆಟ್ಕೊಂಡು ಕೂತ್ಕೊಳ್ತಾರಾ? ಗೊತ್ತಿಲ್ಲ, ಮಾತಾಡ್ತಾ ಇರಬೇಕು, ನೋಡಬೇಕು ಅಂತ ಅನಿಸುತ್ತೆ. ಅದೇನೋ ಅಪ್ಪ. ಅಲ್ಲ ಕಣೆ, ನಿನ್ಗೆ ಅನಿಸ್ದಾಗೆ ಅವನಿಗೂ ಅನ್ನಿಸ್ಬೇಕು ತಾನೇ? ಅನಿಸಿರ್ಬೋದು. ಇವಾಗ ನಾನು ಅವ್ರ ಹತ್ರ ಹೇಳ್ಕೊತೀನಾ? ಹಾಗೆ ನನ್ನ ಹತ್ರ ಅವರು ಹೇಳ್ಕೊಡಲ್ಲ. ನನಗೇನೋ ನಮ್ಮ ಅವನು ಒಂದಿನಕ್ಕೂ ನೋಡಬೇಕು ಅಂತ ಅನ್ಸಲ್ಲ ಕಣೆ. ಆದರೂ ಬಂದು ನೋಡ್ಕೊಂಡು ಹೋಗ್ತಾರೆ ಪಾಪ. ನಿನಗಂದರೆ ಮೊದಲಿಂದನೂ ನೋಡಿ ರೂಢಿ ಇದೆ ಕಣೆ, ಅಭ್ಯಾಸ ಇದೆ. ನನಗೆ ಆಗಲ್ವಲ್ಲ. ಹೌದು ಕಲ್ಯಾಣಿ, ನಿಜ. ನಾಳೆ ಏನು ಮಾತಾಡಲಿ ಅಂತ ಗೊತ್ತಾಗ್ತಿಲ್ಲ ನನಗೆ. ಒಂದು ಕೆಲಸ ಮಾಡಿಬಿಡು, ನಿನ್ನೆ ಶಾಪಿಂಗಲ್ಲೆಲ್ಲ ಏನೇನು ಮಾತಾಡ್ಕೊಂಬಂದೆ ಅದನ್ನೇ ರಿಪೀಟ್ ಮಾಡಿಬಿಡು. ಸರಿ ಆಯಿತು, ನೋಡೋಣ ಬಿಡು. ಇನ್ನೇನು ಬರ್ತಾರಲ್ಲ ಬಿಡು, ಎಂಗೇಜ್ಮೆಂಟು ಈ ವಾರದಲ್ಲೇ ಇಟ್ಕೊಂಡಿದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತಿದೆ ಕಲ್ಯಾಣಿ. ಯಾವಾಗ ನೀನು ಎಂಗೇಜ್ಮೆಂಟ್ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ. ನಿಜವಾಗ್ಲೂ ನನಗೂ ಅವ್ರ ಜೊತೆನೇ ಇರಬೇಕು ಅಂತ ಅನಿಸುತ್ತೆ. ಸರಿ ಕಲ್ಯಾಣಿ, ನನಗೆ ತುಂಬ ನಿದ್ದೆ ಬರ್ತಾ ಇದೆ ಕಣೆ, ಮಲ್ಕೊತೀನಿ. ಸರಿ ಮಲ್ಕೋ, ನಾನು ಮಲ್ಕೊತೀನಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆದರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಯಾವ ಥರ ಸ್ಟೋರಿ ಮುಂದೆ ಹೋಗಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಒಳ್ಳೆ ಕಮೆಂಟ್ಸ್ ಮಾಡ್ತೀರಾ, ನಿಜವಾಗ್ಲೂ ಖುಷಿ ಆಗುತ್ತೆ. ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಸ್ವಲ್ಪ ಮಳೆ ಜಾಸ್ತಿ ಇತ್ತು ಸ್ನೇಹಿತರೆ, ಹಾಗಾಗಿ ಬೇಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬೆಳಗ್ಗಿಂದ ಕರೆಂಟ್ ಕೂಡ ಇರಲಿಲ್ಲ. 3 ಗಂಟೆಗೆ 4 ಗಂಟೆಗೆ ಕರೆಂಟ್ ಬಂದಿದ್ದೆ ಇವತ್ತು. ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು 5 ಗಂಟೆಗೆ 4:15 ನಾನು ಎಡಿಟಿಂಗ್ ಕೂತ್ಕೊಂಡಾಗ. ಸೊ ಹಂಗಾಗಿ ಲೆಂತ್ ಕೂಡ ಇವತ್ತು ಕಡಿಮೆ ಬಂದಿದೆ. ಸ್ಟೋರಿ ಕೂಡ ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಇವತ್ತು ಸ್ವಲ್ಪ ಯಾಕೋ ಇಂಟ್ರೆಸ್ಟ್ ಕೂಡ ಇಲ್ಲ ನನಗೆ ಎಡಿಟ್ ಮಾಡೋದಕ್ಕೆ. ಸೊ ಬನ್ನಿ ಇವತ್ತಿನ ವಿಷಸ್ಸು. MR ಮಧು ಅವರು ಕಮೆಂಟ್ ಮಾಡಿದ್ದಾರೆ, ನಮ್ಮ ತಾಯಿಯವ್ರ ಬರ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಸಾರಿ ಬ್ರೋ, ಹೆಸರು ಕೂಡ ನೀವು ಮೆನ್ಷನ್ ಮಾಡಿಲ್ಲ. ನಾನು ಹೇಳಿದ್ದೀನಿ ಕಮೆಂಟ್ ಮಾಡೋದಕ್ಕೂ ಮುಂಚೆ ಅವ್ರ ಡೇಟ್ ಆಫ್ ಬರ್ತು ಹಾಗೆ ಹೆಸರು ಯಾರ್ದಾದ್ರೂ ಆಗಿರಲಿ, ಹೆಸರನ್ನು ಮರಿದೆ ಕಮೆಂಟ್ ಮಾಡಿ, ಓಕೆನಾ? ಸುಮ್ಮನೆ ಹೇಗೆ ವಿಶ್ ಮಾಡೋಕ್ಕಾಗುತ್ತೆ ಅಲ್ವಾ? ಮಧು ಅವರೇ, ನಿಮ್ಮ ತಾಯಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ಅವ್ರು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಸಿಸ್ಟರು ಬ್ರೋನ ಗೊತ್ತಿಲ್ಲ, ಒಟ್ಟು MR ಮಧು ಅವರು ಅಂತ ಕಮೆಂಟ್ ಮಾಡಿದ್ದಾರೆ. ಹಾಗೆ ಮಂಜುನಾಥ್ ಅವರು ಕಮೆಂಟ್ ಮಾಡಿದ್ದಾರೆ, ಹ್ಯಾಪಿ ಬರ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಶಾರದಾ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಸೊ ಓಕೆ ಸ್ನೇಹಿತರೆ, ಇವತ್ತಿನ ವಿಷಸ್ ಎಲ್ಲರಿಗೂ ತಿಳಿಸಿದ್ದೀನಿ. ಹಾಗೆ ಒಂದಿಬ್ಬರು ತಮಿಳಲ್ಲಿ ಎಲ್ಲನೂ ತೆಲುಗಲ್ಲೇನೋ ಕಮೆಂಟ್ ಮಾಡ್ತಾರೆ. ಸೊ ಹಿಂದಿಲೇನೋ ಗೊತ್ತಿಲ್ಲ, ಸಾರಿ, ನನಗೆ ಅದು ಅರ್ಥನೇ ಆಗ್ತಿಲ್ಲ. ಅದು ವಿಶ್ ಮಾಡಿ ಆ್ಯನಿವರ್ಸರಿದು ಅಂತ ಹೇಳ್ತಿದ್ದಾರೆ. ಹೆಸರು ಕೂಡ ಮೆನ್ಷನ್ ಮಾಡಿಲ್ಲ, ಡೇಟ್ ಆಫ್ ಬರ್ತಿಲ್ಲ, ಏನಿಲ್ಲ, ಎಲ್ಲ ಉಲ್ಟಾ ಪಲ್ಟಾ ಕಮೆಂಟ್ ಮಾಡಿದ್ದಾರೆ. ಸೊ ನಾನು ಅದು ಕನ್ನಡದಲ್ಲೇ ನಿಮಗೆ ರಿಪ್ಲೈ ಮಾಡಿದ್ದೀನಿ, ಹೆಸರು ಮೆನ್ಷನ್ ಮಾಡಿ ಯಾರಿಗೆ ವಿಶ್ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಹೇಳಿ ಅಂತ. ಸೊ ಮತ್ತೆ ಕಮೆಂಟ್ ಮಾಡಿ, ಅವ್ರಿಗೆ ನಾಳೆ ವಿಡಿಯೋದಲ್ಲಿ ವಿಶ್ ಮಾಡ್ತೀನಿ, ಓಕೆನಾ? ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟೇ, ಇನ್ನೇನು ಇಲ್ಲ. ಎಲ್ರಿಗೂ ಕೂಡ ಶುಭರಾತ್ರಿ. ಹಾಗೆ ದಯವಿಟ್ಟು ವಿಡಿಯೋಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಓಕೆನಾ? ಮತ್ತೆ ನಾಳೆ ಒಳ್ಳೆ ವಿಡಿಯೋ ಒಂದಿಗೆ ಸಿಗ್ತೀನಿ. ಶುಭರಾತ್ರಿ.